ಮಂಡ್ಯದ ಕೆರಗೋಡು ಈ ಘಟನೆ ಭಾರೀ ಒಂದು ಬೇರೆ ಹಂತಕ್ಕೆ ತಲುಪುವಂಥ ಎಲ್ಲ ಸಂದರ್ಭಗಳು ಕಂಡು ಬರ್ತಾ ಇದೆ. ಈಗಷ್ಟೇ ಕ್ಷಣದ ಹಿಂದೆ DC, SP, CEO ಸೇರಿದಂತೆ AC ಕೂಡ ಕೆರಗೋಡು ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿ ಭಾಳ ಪ್ರಮುಖವಾಗಿ ತಹಶೀಲ್ದಾರ್ ಕಚೇರಿಗೆ ಪಂಚಾಯತ್ನ ಕೆಲ ಕಡತಗಳು ಅಲ್ಲಿ ಶಿಫ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡಿದರು. ಅದ್ರ ಜೊತೆಗೆ SP, DC ಸಮೇತವಾಗಿ ಮಾಹಿತಿಯನ್ನು ಪಡೆದುಕೊಂಡು AC ಹಾಗೆ CEO ಕೂಡ ಕೆರದಾಳದ ಈ ಒಂದು ಠಾಣೆಗೂ ಕೂಡ ಬಂದು ಅದಾದ ನಂತರ ಎಲ್ಲಿ ವಿವಾದದ ಆ ಒಂದು ಸ್ಪಾಟ್ ಏನಿದೆ ಧ್ವಜಸ್ತಂಭ ಅಲ್ಲಿಗೂ ಕೂಡ ಬಂದು ಪರಿಶೀಲನೆಯನ್ನು ಮಾಡಿ DC ಹೋಗಿದ್ರು. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಭಾಳಷ್ಟು ಗೊಂದಲಗಳಿದ್ದಾವೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಮೋದನೆ ಸಿಕ್ಕಿದ್ರೂ ಕೂಡ ಅದಾದ ನಂತರ ಕೆಲ ಆದಂಥ ಹೈಡ್ರಾಮಾಗಳಿದ್ದಾವಲ್ಲ, ಇವತ್ತು ಮಧ್ಯಾಹ್ನದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ. ಪಂಚಾಯತ್ನಲ್ಲಿ ಗಲಾಟೆಗಳು ಸದಸ್ಯರ ನಡುವೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ನಡುವೆ ಆ ಹೊಂದಾಣಿಕೆ ಇಲ್ದಿರೋದು ಮತ್ತು ಅವ್ರು ಏನಾಗಿದೆ ಆ ಕಡತ ಮಿಸ್ ಆಗಿರೋದ್ರ ಬಗ್ಗೆ ಏನೇನು ವಿಚಾರಗಳಿತ್ತು ಅದೆಲ್ಲದರ ಮಾಹಿತಿನ ಪಡ್ಕೊಂಡು ಹೋಗಿದ್ದಾರೆ. ಮತ್ತು ತಾಲೂಕು ದಂಡಾಧಿಕಾರಿಗಳಿಂದಲೂ ಕೂಡ ವಿಚಾರವನ್ನು ಪಡೆದುಕೊಂಡಿದ್ದಾರೆ, ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಹೊತ್ತಿಗೆ ಈಗ DC ಕೂಡ ಸ್ಥಳಕ್ಕೆ ಬಂದು ಈ ಸ್ಪಾಟ್ಗೆ ಬಂದು ಆ ಧ್ವಜಕಟ್ಟೆ ಮತ್ತು ಆ ಸ್ತಂಭ 108 ಅಡಿ ಎತ್ತರದ ಅರ್ಜುನ ಸ್ತಂಭ ಹನುಮಾನ್ ಧ್ವಜ ಏನಿದೆ ಆ ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡಿದರು. ಪರಿಶೀಲನೆಯನ್ನು ಮಾಡಿ DC, SP ಅವರಿಂದ ಮಾಹಿತಿಯನ್ನು ಪಡೆದುಕೊಂಡ್ರು. ಅವ್ರ ಜೊತೆಗೆ AC ಕೂಡ ಇದ್ದರು, CEO ಕೂಡ ಇದ್ದರು. ಅದಾದ ನಂತರ ಒಂದೇ ಕಾರ್ನಲ್ಲಿ ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಒಂದು ಹಂತಕ್ಕೀಗ ತಲುಪಿದೆ ಈ ಪ್ರಕರಣದಲ್ಲಿ. ಸದ್ಯಕ್ಕೆ 4 ಜನರ ಮೇಲೆ FIR ಕೂಡ ಆಗಿದೆ. ಸೇರಿದಂತೆ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ವಿವಾದದ ಸ್ಥಳದಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ಜನ ಕೂಡ ಸಂಜೆ ಹೊತ್ತಿಗೆ ಸೇರ್ತಾ ಇದ್ದಾರೆ. ಪೊಲೀಸ್ ನಾಕಾಬಂದಿ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ನಾಕಾಬಂದಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಈ ಹೊತ್ತಿಗೆ ಈಗ ಜಮಾಯಿಸಿದ್ದಾರೆ, ಅಲರ್ಟ್ನಲ್ಲಿ ಇದ್ದಾರೆ. ಮತ್ತು ಸಂಜೆ ಆಗ್ತಾ ಇದ್ದಂತೆ ಹೊತ್ತೇ ಇರ್ತಾ ಇದ್ದಂತೆ ಜನರ ಸಂಖ್ಯೆ ಕೂಡ ಇಲ್ಲಿ ಬಂದು ಸೇರುವ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಧ್ವಜ ಏರಿಸೋದ್ರಲ್ಲಿ ಯಾವುದೇ ರಾಜಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಬೇರೆ ಹಂತಕ್ಕೆ ತಲುಪುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದೊಂದು ಬಹಳ ಕ್ಲಿಯರ್ ಆಗಿದೆ. ಅವರಿಗೆ ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ, ಏನು ಆಗಿದೆ ಅನ್ನೋದರ ಒಂದು ಸ್ಪಷ್ಟತೆ ಇದೆ. ಹಾಗಾಗಿ ಇಲ್ಲಿ ಹಿಂದೂಗಳನ್ನು ತುಳಿಯೋ ದೃಷ್ಟಿಯಿಂದಲೇ ಈ ರೀತಿಯಾಗಿ ನಮ್ಮ ಕೇಸರಿ ಧ್ವಜವನ್ನು ಕೆಳಗಡೆ ಇಳಿಸಿದ್ದಾರೆ. ಭಾಳ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಕೇಸರಿ ಅಥವಾ ಈ ರೀತಿ ಧರ್ಮದ ವಿಚಾರ ಬಂದಾಗ ಭಾವನಾತ್ಮಕವಾಗಿ ಜನರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾರೆ. ಅದೇ ರೀತಿಯಾಗಿ ಈಗಲೂ ಕೂಡ ಹಿಂಗಾಗಿರೋದು ಒಂದು ರೀತಿಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬೂದಿ ಮಿಚ್ಚಿದ ಕೆಂಡದ ಪರಿಸ್ಥಿತಿ ಈಗ ಈ ಸ್ಥಳದಲ್ಲಿದೆ. ಎಲ್ಲರೂ ಕೂಡ ಕಾಯ್ತಾ ಇರೋದು ಏನಂತ ಹೇಳಿದ್ರೆ ಆ ಧ್ವಜವನ್ನು ಕೇಸರಿ ಬಿಳಿ ಹಸಿರು ನಮ್ಮ ರಾಷ್ಟ್ರಧ್ವಜ ಇದೆಯಲ್ಲ ಅದನ್ನ ಗೌರವಪೂರ್ವಕವಾಗಿ ಕೆಳಗಡೆ ಇಳಿಸಿ ಅದಾದ ನಂತರ ಇದೇ ದೇವಸ್ಥಾನದ ಎದುರುಗಡೆ ಇರುವಂಥ ಹನುಮ ದೇವಸ್ಥಾನದ ಎದುರುಗಡೆ ಇರುವಂಥ ಈ ಸ್ತಂಭದಲ್ಲಿ ನಮ್ಮ ಕೇಸರಿ ಧ್ವಜವನ್ನು ಹಾಕಬೇಕು ಅನ್ನೋದು ಈ ರಾಮ ಭಕ್ತರ ಆಗ್ರಹ ಆಗಿದೆ. ಅದು ಏನು ಮಿಸ್ ಆಗಿಲ್ಲ, ಅದನ್ನು ನಮ್ಮ ಸುಪರ್ದಿಗೆ ನಾವು ತೊಗೊಂಡಿದ್ದೀವಿ. ನಮ್ಮ ಏನು RDPR ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ 157 ಪ್ರಕಾರ EOಗೆ ಸಂಪೂರ್ಣವಾಗಿ ಅಧಿಕಾರ ಇದೆ. ಪಂಚಾಯಿತಿ ಯಾವುದೇ ದಾಖಲೆಗಳಾಗ್ಬೋದು, ಆಸ್ತಿಗೆ ಸಂಬಂಧಪಟ್ಟದ್ದು, ಹಣಕಾಸಿನ ಲೆಕ್ಕಪತ್ರಗಳನ್ನಾಗ್ಬೋದು, ಯಾವುದನ್ನಾದರೂ ನಾವು ನಮ್ಮ ಸ್ವತ್ತಿಗೆ ವಶಪಡಿಸ್ಕೊಳ್ಳೋದಕ್ಕೆ ನಮ್ಗೆ ಹಕ್ಕಿದೆ. ಅದಕ್ಕೆ ನಾನೇ ಅದನ್ನು ನಮ್ಮ ಸುಪರ್ದಿಗೆ ತಾಲೂಕ್ ಪಂಚಾಯತಿ ಸುಪರ್ದಿಗೆ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ. ಸುರಕ್ಷತೆ ದೃಷ್ಟಿಯಿಂದ ನನಗೆ ಇದಾಗಿದೆ. ಸುರಕ್ಷತೆ ದೃಷ್ಟಿಯಿಂದ ನನ್ನ ತಾಲೂಕ್ ಪಂಚಾಯತಿ ಹ್ಯಾಂಡ್ ಓವರ್ಗೆ ನಾನು ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರೋದ್ರಿಂದ ನಾನು ಮುನ್ನಾಲೋಚನೆ ದೃಷ್ಟಿಯಿಂದ ನಾನು ತೊಗೊಂಡು ನನ್ನ ಸುಪರ್ದಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಿಂಬಾರನೂ ಕೊಡ್ತೀನಿ. ನನ್ನ ಹತ್ರನೇ ಇದೆ ಅಂತ.